ಬೆಂಗಳೂರಿನಲ್ಲಿ ಕಸವನ್ನ ರೋಡ್ಗೆ ಸುರಿದ್ರೆ ಅದೇ ಕಸವನ್ನ ವಾಪಸ್ ತಂದು ನಿಮ್ಮ ಮನೆ ಮುಂದೆ ಸುರಿತೀವಿ ಅಂತ ಜಿಬಿಎ ಅವರು ಜಾಗೃತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಸ್ತೆಗೆ ಕಸ ಎಸೆಯುವವರಿಗೆ ಬ್ರೇಕ್ ಹಾಕೋದಕ್ಕೆ ಜಿಬಿಎ ಒಂದು ಪ್ಲಾನ್ ಮಾಡಿದೆ. ರಸ್ತೆಗೆ ಕಸ ಎಸೆಯುವವರ ಸುಳಿವು ಕೊಟ್ಟರೆ 250 ರೂಪಾಯಿ ಕೊಡ್ತಾರಂತೆ. ಕಸ ಎಸೆಯುವ ವಿಡಿಯೋ ಕಳಿಸಿದ್ರೆ 250 ರೂಪಾಯಿ ನಿಮಗೆ. 250 ರೂಪಾಯಿ ಪಾವತಿಗೆ ಮುಂದಾದ ಘನತ್ಯಾಜ್ಯ ನಿರ್ವಹಣಾ ವಿಭಾಗ ವಾಟ್ಸಪ್ ಹಾಗೂ ಆ್ಯಪ್ಗೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಅಂತಲೇ ಪ್ರತ್ಯೇಕ ಆ್ಯಪ್ ಸಿದ್ಧಪಡಿಸೋದಕ್ಕೆ ಜಿಬಿಎ ಒಂದು ಪ್ಲಾನ್ ಕೂಡ ಮಾಡಿಕೊಂಡಿದೆಯಂತೆ. ಕಸ ಎಸೆದ ಸಮಯ, ಲೊಕೇಶನ್ ಎರಡನ್ನೂ ಅಪ್ಲೋಡ್ ಮಾಡಬೇಕಂತೆ. ಮಾಡಿದ್ರೆ ಬಳಿಕ ವಿಡಿಯೋ ಕಳಿಸಿದವರಿಗೆ 250 ರೂಪಾಯಿ ಪಾವತಿಯನ್ನು ಮಾಡ್ತಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇದು ಘೋಷಣೆಯಾಗುವ ಸಾಧ್ಯತೆ ಕೂಡ ಇದೆ. ರೈಟ್, ಇನ್ಮೇಲೆ ಅದು ಒಂದು ಕೆಲಸ, ನಿರುದ್ಯೋಗಿಗಳಿಗೆ ಅದೊಂದು ಕೆಲಸ. ಇವಾಗ ಯಾರು ಮನೆ ಹತ್ರ ಕೆಲಸ ಇಲ್ಲದೆ ಕೂತಿರ್ತಾರೆ, ಮೊಬೈಲ್ ಹಿಡ್ಕೊಂಡು ಕೂತು ಬಿಡ್ತಾರೆ ಕಾಯ್ಕೊಂಡು. ಇನ್ನು ಯಾರು ಕಸ ಎಸಿತಾರೆ ಅವ್ರದ್ದು ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಆ ಕೆಲಸನೂ ಆಗುತ್ತೆ. ಓಕೆ, ಯಾರು ಜಿಬಿಎ ಅವ್ರಿಗೆ ಇವೆಲ್ಲ ಐಡಿಯಾಗಳನ್ನ ಕೊಡ್ತಾರಪ್ಪ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಕಡೆನೂ ಮಾರ್ಷಲ್ಸ್ಗಳನ್ನ ಹಾಕೋಕ್ಕಾಗಲ್ವಲ್ಲ ಕಾಯಕ್ಕೆ. ಅದಕ್ಕೆ ಜನರಿಗೆ ಕೊಟ್ಬಿಟ್ಟಿದ್ದಾರೆ ಜವಾಬ್ದಾರಿ. ಇದು ಒಂದು. ಜೊತೆಗೆ ಯಾರು ವಿಡಿಯೋ ಮಾಡ್ತಾರೋ ಆ ವ್ಯಕ್ತಿನೂ ಕಸ ಸುರಿಯಂಗಿಲ್ಲ. ಸೊ ಆ ಥರದ ಪ್ಲ್ಯಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಜಿಬಿಎ ಅವರ ಹೊಸ ಪ್ಲ್ಯಾನ್, ಯಾರು ಫೋಟೋ ಅಪ್ಲೋಡ್ ಮಾಡ್ತಾರೋ 250 ರೂಪಾಯಿ, ಹೆಂಗ್ ವರ್ಕೌಟ್ ಆಗುತ್ತಿದ್ದು ಅಂತ ಅವ್ರಿಗೆ? ಅರವಿಂದ್, ಈಗ ಬೆಂಗಳೂರು ನಗರದಲ್ಲಿ ಬ್ಲಾಕ್ ಸ್ಪಾಟ್ಗಳು, ಕಸದ ಬ್ಲಾಕ್ ಸ್ಪಾಟ್ಗಳು ತುಂಬಾನೇ ಇದಾವೆ. ಅವುಗಳನ್ನ ಪತ್ತೆ ಹಚ್ಚಿ ನಿಯಂತ್ರಣ ಮಾಡಲಿಕ್ಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ. ರಸ್ತೆಗೆ ಕಸ ಎಸಿಬೇಡಿ ಅಂದ್ರೂ ಕೂಡ ಸಾರ್ವಜನಿಕರಿಗೂ ನೈಟ್ ಟೈಮಲ್ಲಿ ರಾತ್ರಿ 9:30-10 ಗಂಟೆ ನಂತರ ಕಸ ಎಸೆದೋಗುವಂಥದ್ದು, ಬೆಳಗಿನ ಜಾವ 5:30-6 ಗಂಟೆ ನಂತರ ಗಾಡಿಯಲ್ಲಿ ಬಂದು ಕಸ ಎಸೆದೋಗುವಂಥದ್ದು, ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಗಮಿತ ಅವರು ಈಗಾಗಲೇ ಯಾರು ರಸ್ತೆಗೆ ಕಸ ಹಾಕ್ತಾರೆ ಅವರ ಮನೆ ಮುಂದೆ ಕಸ ಸುರಿಯುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ವಿಡಿಯೋ ಮಾಡಿ ಕಳಿಸ್ಬೇಕು. ವಾಟ್ಸಪ್ ನಂಬರ್ ಈಗಾಗಲೇ ಇದೆ. ಆ ವಾಟ್ಸಪ್ ನಂಬರ್ಗೆ ವಿಡಿಯೋ ಮಾಡಿ ಕಳಿಸಿದ್ರೆ ಯಾರು ಕಸ ಎಸೆತಾರೆ ಅಂಥವರು ಸ್ಪಾಟು, ಸಮಯ, ಲೊಕೇಶನ್ ಎಲ್ಲವನ್ನು ಕೂಡ ಕಳಿಸಿದಾಗ ಅವ್ರಿಗೆ 250 ರೂಪಾಯಿ ಪಾವತಿ ಮಾಡುವಂಥ ಪ್ಲಾನನ್ನು ಮಾಡಿರುವಂಥದ್ದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಂತೇಳಿ ಒಂದು ಪ್ರತ್ಯೇಕವಾದಂಥ ಆ್ಯಪನ್ನು ಸಿದ್ಧಪಡಿಸ್ತಾರೆ. ಆ ಆ್ಯಪ್ನಲ್ಲಿ ವಿಡಿಯೋ ಜೊತೆಗೆ ಯಾರು ವಿಡಿಯೋ ಮಾಡಿ ಕಳಿಸ್ತಾರೆ ಆತನ ಹೆಸರು, ಮೊಬೈಲ್ ನಂಬರು, ಲೊಕೇಶನು ಮತ್ತು ಕಸ ಎಸೆದಂಥ ಸಮಯ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದಾಗ ಆತನಿಗೆ 250 ರೂಪಾಯಿ ಪಾವತಿ ಮಾಡ್ತಾರೆ. ಯಾರು ಕಸ ಎಸೆದಿರ್ತಾರೆ ಅವರಿಗೆ ದಂಡ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಈ ರೀತಿ ರಸ್ತೆಗೆ ಕಸ ಹಾಕೋದನ್ನು ತಡೆಯೋದಕ್ಕೋಸ್ಕರ ಈ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಈಗ ರಸ್ತೆಗೆ ಕಸ ಎಸೆದ್ರೆ ದಂಡ ಹಾಕುವಂಥ ಪದ್ಧತಿ ಇದೆ. ಅದಕ್ಕೆ ಅಂತೇಳಿ 2,000ದಿಂದ 10,000ವರೆಗೂ ಕೂಡ ದಂಡ ಹಾಕುವ ಸಾಧ್ಯತೆಗಳು ನಿಯಮದಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ದಂಡ ಹಾಕಿ ಯಾರು ದೂರು ಕೊಟ್ಟಿರ್ತಾರೆ ಅವ್ರಿಗೆ 250 ರೂಪಾಯಿ ಪಾವತಿ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೈತೆ ಅನ್ನುವಂಥ ಕೂಡ ಗೊತ್ತಿಲ್ಲ. ಆದರೆ ಬೆಂಗಳೂರಿನ ನೈರ್ಮಲ್ಯತೆಯನ್ನು ಕಾಪಾಡೋದಕ್ಕೋಸ್ಕರ ಈ ರೀತಿಯಾಗಿ BSWML ಅವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ CEO ಕರಿಗೌಡ ಅವರು ಸಭೆಯನ್ನು ಕರೆದಿರುವಂಥದ್ದು. ಆ ಸಭೆ ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಇದನ್ನು ಅನೌನ್ಸ್ ಮಾಡ್ತಾ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 5 ಪಾಲಿಕೆಗಳ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರೆ ಆ ಸಭೆಯಲ್ಲಿ ಈ ಪ್ಲಾನ್ ಅನ್ನು ಕೂಡ ಚರ್ಚೆ ಮಾಡಿ ಇವತ್ತು ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಇದೆ. ರಸ್ತೆಗೆ ಕಸ ಎಸೆಯೋರನ್ನ ಮಟ್ಟ ಹಾಕೋದಕ್ಕೋಸ್ಕರ ಈ ರೀತಿ ಯಾರು ವಿಡಿಯೋ ಮಾಡಿ ವಾಟ್ಸಪ್ ಮಾಡ್ತಾರೆ, ಆ್ಯಪ್ಗೆ ಅಪ್ಲೋಡ್ ಮಾಡಿ ದೂರನ್ನ ಸಲ್ಲಿಸ್ತಾರೆ ಅವ್ರಿಗೆ 250 ರೂಪಾಯಿ ಪಾವತಿಯನ್ನು ಮಾಡೋದಕ್ಕೆ ಈಗ ಪ್ಲಾನ್ ಮಾಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಮತ್ತೆ ಆಮೇಲಿಂದ ಇದು ದುರ್ಬಳಕೆ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಯಾರಾದರೂ ಸುಮ್ಮನೆ ಕಸ ಎಸೆದು 250 ರೂಪಾಯಿ ಬರುತ್ತೆ ಅಂತೇಳಿ ಆ ವಿಡಿಯೋ ಮಾಡಿ ಕಳಿಸುವಂಥದ್ದು, ಅದಾದ್ಮೇಲೂ ಕೂಡ ಅವ್ರ ಮನೆ ಮುಂದೆ ಕಸ ಸುರಿದವ್ರಿಗೆ ದಂಡ ಹಾಕುವಂಥ ಕೆಲಸ ಆಗುತ್ತೆ. ಹಾಗಾಗಿ ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಲೋಕೇಶ್, ಧನ್ಯವಾದ.